ವೆಲ್ಕಮ್ ಬ್ಯಾಕ್. ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಹೆಸರಿನಲ್ಲಿ ಯುವತಿಗೆ ಮೆಸೇಜ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಪೊಲೀಸರ ಕೈಗೆ ಸೇರತ್ತೆ ಮೆಸೇಜ್ ಮಾಡಿದ್ದ ಅಕೌಂಟ್ನ ಸಂಪೂರ್ಣ ವಿವರಗಳು. ಅವರ ಪೊಲೀಸರ ಕೈಗೆ ಅದು ಸೇರಲಿದೆ. 2 ಖಾತೆಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು ದಕ್ಷಿಣ ಸೈಬರ್ ಪೊಲೀಸರು. ಮೆಟಾ ಸಂಸ್ಥೆಗೆ ಈ ಸಂಬಂಧ ಪತ್ರವನ್ನ ಬರೆದು 2 ಖಾತೆಗಳು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯ ಸಂಪೂರ್ಣ ವಿವರಗಳನ್ನು ಅವರು ಕೋರಿದ್ರು. ನಾಳೆ ಈ ಮಾಹಿತಿ ಸಿಗ್ತಾ ಇದ್ದಂತೆ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ ಪೊಲೀಸರು. ಶಾಸಕರ ಹೆಸರಿನಲ್ಲಿ ಯುವತಿಗೆ ಮೆಸೇಜ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಸದ್ಯ ತನಿಖೆ ನಡೀಬೇಕಿದೆ. ಯಾಕಂದ್ರೆ ಹಣಕ್ಕೆ ರಿಕ್ವೆಸ್ಟ್ ಕಳಿಸಿದವರನ್ನ ಪತ್ತೆ ಹಚ್ತಾರಾ ಸೈಬರ್ ಪೊಲೀಸರು ಅನ್ನೋದು ಸದ್ಯದ ಪ್ರಶ್ನೆ. ಹಣಕ್ಕೆ ರಿಕ್ವೆಸ್ಟ್ ಮಾಡಲಾಗಿತ್ತು, ಹಾಗೆ ಮೆಸೇಜ್ಗಳನ್ನು ಯುವತಿಗೆ ಕಳಿಸಲಾಗಿತ್ತು ಶಾಸಕರ ಹೆಸರಿನ ಖಾತೆಯಿಂದ. ಶಾಸಕರು ಈ ಸಂಬಂಧ ದೂರನ್ನು ಕೂಡ ಕೊಟ್ಟಿದ್ದರು ಸೈಬರ್ ಪೊಲೀಸರಿಗೆ. ಆ ಸಂಬಂಧ ತನಿಖೆ ನಡೀತಾ ಇದೆ ಸದ್ಯ. ಶಾಸಕರು ಕೊಟ್ಟಂತಹ ದೂರು ಏನಾಗಿತ್ತು, ಶಾಸಕರ ಅಕೌಂಟ್ನಿಂದ ದೂರನ್ನು ಕಳಿಸಿದ್ದು ಯಾರು, ಮೆಸೇಜನ್ನು ಕಳಿಸಿದ್ದು ಯಾರು ಯುವತಿಯ ಅಕೌಂಟ್ಗೆ ಅಂತೇಳಿ ಪ್ರಶ್ನೆ ಮೂಡಿತ್ತು. ಈ ಸಂಬಂಧ ಪೊಲೀಸರು ಸೈಬರ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಮೆಟಾ ಸಂಸ್ಥೆಗೆ ಅವರು ಪತ್ರವನ್ನು ಬರೆದಿರುವಂಥದ್ದು. ನಮಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಹೆಸರಿನಲ್ಲಿರುವ ಇನ್ಸ್ಟಾಗ್ರಾಮ್ ಐಡಿ ಹಾಗೆ ಫೇಸ್ಬುಕ್ ಐಡಿ ಏನಿದೆ ಅದರ ಸಂಪೂರ್ಣ ವಿವರಗಳನ್ನು ಕಳುಹಿಸಿಕೊಡಿ ಅಂತ ಮೆಟಾ ಸಂಸ್ಥೆಗೆ ಕೇಳಿದ್ರು, ಮನವಿಯನ್ನು ಮಾಡಿದ್ರು ಪೊಲೀಸರು. ಪತ್ರವನ್ನು ಬರೆದು ಸದ್ಯ ನಾಳೆ ಆ ವರದಿ ಪೊಲೀಸರ ಕೈಗೆ ಸಿಗತ್ತೆ ಅನ್ನೋ ಮಾಹಿತಿ ಇದೆ. ಪೊಲೀಸರ ಕೈಗೆ ಆ ವರದಿ ಬರ್ತಾ ಇದ್ದಂತೆ ಅವರಿಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳು ಸಿಗತ್ತೆ. ಇದರಲ್ಲಿ ಆ ನಿಟ್ಟಿನಲ್ಲಿ ಮತ್ತೆ ತಮ್ಮ ತನಿಖೆಯನ್ನು ಚುರುಕುಗೊಳಿಸಲಿದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗತ್ತೆ. ಹ್ಯಾಕ್ ಆಗಿತ್ತಾ, ಶಾಸಕರ ಅಕೌಂಟ್ ಏನಾದರೂ ಹ್ಯಾಕ್ ಮಾಡಲಾಗಿತ್ತಾ, ಹ್ಯಾಕ್ ಮಾಡಿ ಯಾರಾದರೂ ಅದನ್ನು ಮೆಸೇಜ್ ಕಳಿಸಿದ್ರಾ, ಅಥವಾ ಅವರ ಇನ್ಸ್ಟಾ ಮತ್ತು ಫೇಸ್ಬುಕ್ ಹ್ಯಾಂಡಲ್ನ ಪಾಸ್ವರ್ಡ್ಗಳು ಬೇರೆ ಯಾರಿಗಾದರೂ ಸಿಕ್ಕಿತ್ತಾ, ಅವ್ರುಗಳೇನಾದರೂ ಇದರಲ್ಲಿ ಈ ಥರ ಮೆಸೇಜ್ಗಳನ್ನು ಕಳಿಸಿದ್ರಾ, ಅಥವಾ ಅವರಿಗೆ ಗೊತ್ತಿರೋರು ಯಾರಾದರೂ ಮಾಡಿದ್ರಾ, ಎಲ್ಲ ಆಯಾಮಗಳಲ್ಲೂ ಕೂಡ ಸೈಬರ್ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಮೆಟಾ ಸಂಸ್ಥೆಗೆ ಪತ್ರವನ್ನು ಬರೆದು ನಮಗೆ ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ, ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಬೇಕು ಅಂತ ಕೇಳಿದರು. ಸೊ ಮೆಟಾ ಸಂಸ್ಥೆಯ ಮಾಹಿತಿ ಏನಿದೆ ಅದು ರವಾನೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ನಾಳೆ ಪೊಲೀಸರ ಕೈಗೆ ಆ ವರದಿ ಸಿಗತ್ತೆ. ಆ ಮಾಹಿತಿ ಸಿಗ್ತಾ ಇದ್ದಂತೆಯೇ ಬೇರೆ ಆಯಾಮಗಳಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸೋದಕ್ಕಿದ್ದಾರೆ. ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ತಮ್ಮ ಹೆಸರಿನಲ್ಲಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ತೆರೆದಿದ್ದಾರೆ. ಹಣ ನೀಡುವಂತೆ ತಪ್ಪು ಸಂದೇಶಗಳನ್ನು, ಅಸಭ್ಯ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಇದರಿಂದಾಗಿ ನನ್ನ ಗೌರವಕ್ಕೆ ಹಾಗೆ ನನ್ನ ಮೇಲೆ ಸಾರ್ವಜನಿಕರು ಇಟ್ಟಿರುವಂತಹ ವಿಶ್ವಾಸಕ್ಕೆ ಗಂಭೀರವಾದಂತಹ ಹಾನಿ ಆಗ್ತಾ ಇದೆ, ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಕೂಡ ದೂರನ್ನು ಕೊಟ್ಟಿದ್ದರು. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಸಿ.ಕೆ. ರಾಮಮೂರ್ತಿಯವರ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಟಾದಿಂದ ವರದಿ ಪೊಲೀಸರ ಕೈಗೆ ಸೇರುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಶಿವಕುಮಾರ್? ನವೀನ್, ಕಳೆದ ಜನವರಿ 7ನೇ ತಾರೀಕು ಜಯನಗರದ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಬೆಂಗಳೂರಿನ ದಕ್ಷಿಣ ವಿಭಾಗದ ಸೈಬರ್ ಕ್ರೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಅಪರಿಚಿತರು ಹ್ಯಾಕ್ ಅನ್ನ ಮಾಡಿ ಹಲವಾರು ಜನರಿಗೆ ಹಣವನ್ನ ಕಳಿಸುವಂತೆ ರಿಕ್ವೆಸ್ಟ್ ಅನ್ನ ಕಳಿಸಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಮೆಸೇಜ್ ಗಳನ್ನ ತನ್ನ ಹೆಸರಿನಲ್ಲಿ ಕಳಿಸಿದ್ದಾರೆ. ಇದರ ಕುರಿತಾಗಿ ತನಿಖೆಯನ್ನ ಮಾಡಬೇಕು. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ತಂದಿರುವಂತವ್ರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಒಂದಷ್ಟು ಜನರಿಗೆ ನನ್ನ ಹೆಸರಿನ ಅಕೌಂಟ್ ಗಳನ್ನ ಓಪನ್ ಮಾಡಿ, ಅಂದ್ರೆ ಸಿ.ಕೆ. ರಾಮಮೂರ್ತಿ MLA ಜಯನಗರ ಅನ್ನೋ ಹೆಸರಿನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ ಬೇರೆ ಬೇರೆ ರೀತಿಯಾದಂತ ಮೆಸೇಜ್ ಗಳನ್ನ ಕಳಿಸಿದ್ದಾರೆ. ಕೆಲವರಿಗೆ ಹಣವನ್ನ ಕಳಿಸುವಂತ ರಿಕ್ವೆಸ್ಟ್ ಕಳಿಸಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ. ಜೊತೆಗೆ ಕೆಲವೊಂದಷ್ಟು ಜನಕ್ಕೆ ಬೇರೆ ರೀತಿಯಾದಂತಹ ಮೆಸೇಜ್ ಗಳನ್ನು ಕೂಡ ಕಳಿಸಿದ್ದಾರೆ. ಯಾರೇ ಇದ್ರು ಕೂಡ ಅವ್ರ ಮೇಲೆ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಜಯನಗರದ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಬೆಂಗಳೂರಿನ ದಕ್ಷಿಣ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವ್ರು ಕೊಟ್ಟಂತ ದೂರಿನ ಅನ್ವಯವಾಗಿ FIR ದಾಖಲು ಮಾಡಿಕೊಂಡಂತ ಬೆಂಗಳೂರಿನ ಸೌತ್ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಸಂಸ್ಥೆಯಾದಂತ ಮೆಟಾಗೆ ಪತ್ರ ಬರೆಯುವಂತ ಕೆಲಸವನ್ನು ಮಾಡಿದ್ರು. ಖುದ್ದು ಬೆಂಗಳೂರಿನ ಸೌತ್ DCP ಆಗಿರುವಂತಹ ಲೋಕೇಶ್ ಜಗ್ಲಾಸರ್ ಅವರು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಿರುವಂತದ್ದು. ಸಿ.ಕೆ. ರಾಮಮೂರ್ತಿ ಹಾಗೂ ಸಿ.ಕೆ. ರಾಮಮೂರ್ತಿ ಇನ್ಸ್ಟಾಗ್ರಾಮ್ ಎಂಬುವಂತ 2 ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಪೊಲೀಸರು ಮೆಟಾಗೆ ಬರೆದಿರುವಂತದ್ದು. ಅಂದ್ರೆ ಒಂದು ಫೇಸ್ಬುಕ್ ಐಡಿ ಅಕೌಂಟ್, ಇನ್ನೊಂದು ಇನ್ಸ್ಟಾಗ್ರಾಮ್ ಐಡಿ ಅಕೌಂಟ್. ಈಗ ಆಲ್ರೆಡಿ ಪೊಲೀಸರು ಮೆಟಾಗೆ ಪತ್ರ ಬರೆದು ಸುಮಾರು 10 ದಿನಗಳು ಕಳೆದಿದೆ. ಇವತ್ತು ಅಥವಾ ನಾಳೆ ಒಳಗಾಗಿ ಪೊಲೀಸ್ ಅಧಿಕಾರಿಗಳ ಕೈಗೆ ಆ ಒಂದು 2 ಅಕೌಂಟ್ಗಳೇನಿದೆ, ಅಂದ್ರೆ ಶಾಸಕ ಸಿ.ಕೆ. ರಾಮಮೂರ್ತಿ ಹೆಸರಿನಲ್ಲಿ ಮೆಸೇಜ್ ಮಾಡಿದಂತ ಅಕೌಂಟ್ಗಳೇನಿದೆ ಅದರ ಡೀಟೇಲ್ಸ್ ಬರುತ್ತೆ. ಬಂದಂತ ನಂತರ
ಹಂತದಲ್ಲಿ ಶಾಸಕರು ಹೇಳಿದಂತೆ ಅವರ ಅಕೌಂಟ್ಗಳನ್ನು ಓಪನ್ ಮಾಡಿ ಅಥವಾ ಅವರ ಮೊಬೈಲನ್ನೇ ಹ್ಯಾಕ್ ಮಾಡಿ ಮೆಸೇಜ್ ಮಾಡಿದ್ರೆ ಅಥವಾ ಅವರ ಹೆಸರನ್ನು ಬಳಸ್ಕೊಂಡು ಬೇರೆ ಯಾರಾದರೂ ಈ ರೀತಿಯಾಗಿ ದುರ್ಬಳಕೆಯನ್ನು ಮಾಡ್ಕೊಂಡ್ರ ಅನ್ನೋದು ಸ್ಪಷ್ಟ ಆಗುತ್ತೆ. ಒಂದು ವೇಳೆ ಆ ರೀತಿಯಾಗಿ ಕನ್ಫರ್ಮ್ ಆಗ್ತಿದ್ದಂತೆ ಅಂದ್ರೆ ಶಾಸಕ ರಾಮಮೂರ್ತಿ ಅವರ ಅಕೌಂಟನ್ನು ಹ್ಯಾಕ್ ಮಾಡಿದ್ರೆ ಅಥವಾ ಅದೇ ಐಡಿನಲ್ಲಿ ಅವರ ಹೆಸರನ್ನ ಅವರ ಹುದ್ದೆಯನ್ನು ಬಳಸಿಕೊಂಡು ಬೇರೆ ಬೇರೆ ಅಕೌಂಟ್ಗಳು ಕ್ರಿಯೇಟ್ ಮಾಡಿ ಸಾರ್ವಜನಿಕರಿಗೆ ಮೆಸೇಜ್ ಮಾಡಿದ್ರೆ ಅಂತ ಐಡಿಗಳನ್ನ ಬೆನ್ನತ್ತಿ ಆರೋಪಿಗಳ ಬಂಧಿಸಲಿಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ನವೀನ್, ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.